ಅವ ಕ್ಯಾಪ್ಟನ್ ಅಮೇರಿಕಾ ಕಂಡಂಗೆ ಕಂಡ ಬೆಸ್ಟ್ದಾಗ ಬೆಸ್ಟ್ ಅಂತ. ಆ ಉದ್ದನ ಮನುಷ್ಯಗೆ ನೀವು ಹೂ ಕೊಟ್ಟಿದ್ದಾನೆ. ಏನ್ ಮಾಡತ್ತಿರ್ಲೇ ಮಕ್ಕಳ? ಆದ್ರೂ ಬಾಳ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಆಯ್ತು, ನಿಂಗೆ ಕಾಫಿ ಬೇಡ ಅನ್ಸತೈತಿ. ಹೆಲ್ಪ್ ಮಾಡಿ ನಿಂಗ. ಅವ ನಿನ್ನೊಬ್ಬ ಕಾರ್ಡ್ ಕೊಟ್ಟ ನನ್ನ ಕೈಯಾಗ. ನೀ ಲೇಟಾಗಿ ಬಂದೆ, ಬಾ ಕುಂದ್ರ. ನನಗೆ ಹೇಳಿದ್ ನೀವು. ನನ್ನ ಹೆಸರು ಝೆಡ್. ನೀವೆಲ್ಲ ಇಲ್ಲಿ ಯಾಕದಿರಿ ಅಂದ್ರೆ ಒಬ್ರಿಕಿನ ಒಬ್ರು ಬಲ ಅದಿರಿ. ಮರೈನ್ಸ್, ಏರ್ ಫೋರ್ಸ್, ನೇವಿ ಸೇಲ್ಸ್, ಆರ್ಮಿ ರೇಂಜರ್ಸ್, NYPD. ನೀವಿಷ್ಟು ಮಂದಿ ಒಳಗೆ ಒಬ್ರು ಬೇಕಾಗೈತಿ. ಒಬ್ರ ನಾವಿಲ್ಲಿ ಏನು ಫಾಲೋ ಮಾಡ್ತೀವಿ ಅಂದ್ರೆ ಇದ್ರಾಗ ಸ್ವಲ್ಪ ಟೆಸ್ಟ್ ಬರ್ತಾವೆ. ಅದ್ರಾಗ ಮೋಟರ್ ಸ್ಕಿಲ್ಸ್, ಕಾನ್ಸಂಟ್ರೇಷನ್, ಸ್ಟ್ಯಾಮಿನಾ. ನಿನಗೇನು ಕ್ವಶನ್ ಕೇಳೋಕೈತೇನ? ಅದು ನಿನಗೆ ಆಲ್ರೆಡಿ ಕೇಳಿರ್ತಾರೆ. ಇಲ್ಲಿ ನಾವು ಇಲ್ಲಿ ಯಾಕೆ ಬಂದೀವಿ ಸನ್? 2ನೇ ಲೆಫ್ಟಿನೆಂಟ್ ಜೇಕ್ ಜೆನ್ಸನ್, ಪಶ್ಚಿಮ ದಿಕ್ಕಿನ ಪದವೀಧರರು. ನನಗೆ ಗೊತ್ತಾಯ್ತು ನೀವು ಹುಡುಗಾಕತ್ತೀರಿ. ಮಸ್ತ್ 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 ಪದವೀಧರರು ಸರ್. ಇದ್ರಾಗ ನಗ ಅಂತದ್ ಏನೈತಿ ಎಡ್ವರ್ಡ್? ಅವ ಕ್ಯಾಪ್ಟನ್ ಅಮೇರಿಕಾ ಕಂಡಂಗೆ ಕಂಡ ಬೆಸ್ಟ್ದಾಗ ಬೆಸ್ಟ್ ಅಂತ. ಅದು ಮರ್ಯಾದೆಲಿಂತ್ರೆ ಅವ ಭಾಳ ಹುರುಪ್ನಾಗದಾನ. ಆದ್ರೆ ಅವಾಗ ಗೊತ್ತೇ ಇಲ್ಲ ನಾವಿಲ್ಲಿ ಯಾಕೆ ಬಂದೀವಿ ಅಂತ. ಅದಕ್ಕೆ ಮತ್ತು ನಗು ಬರ್ಲಾರ್ದು ಇನ್ನೇನು ಬರ್ತೈತಿ? ನಿಮಗೆ ಯಾರಿಗೂ ನಗು ಬರಾಕತ್ತಿಲ್ಲ? ಸರಿ ಹಂಗಾರ ಮುಂದೋಗೋಣ. ಎಲ್ಲೈತಿ? ಅಯ್ಯೋ, ಮುಗುಳಿ ಕೆಳಗೈತಿದ್ದ. ಯಾರು ನೋಡಲಿಲ್ಲಲ್ಲ? ಇದು ಮುರಿತು. ಹಿಂಗೆ ಬರ್ತದೆ, ಸರಿ ಹೋಗುತ್ತೆ. ಈ ಕೈ ಮೇಲೆ ಇಟ್ಕೊಂಡ್ರಿ ಏನಂತ. ಏಯ್ ಮತ್ತೆ ಬಿತ್ತಿದ್ದು. ಅಲ್ಲಿ ಇದ್ದಂಗೆ ಇತ್ತಲ್ಲ. ತಡಿ. ಈಗ ಬರೋಬ್ಬರಿ ಆತ. ಎಡ್ವರ್ಡ್, ಏನಾಯ್ತು? ಹಂಗ್ಯಾಕೆ ಮಾಡ್ದೆ? ಸ್ವಲ್ಪ ಹಿಂಜರದೆ. ನಾನು ನಿನಗೆ ಒಂದು ಕೇಳ್ತೇನೆ. ಆ ಸಣ್ಣ ಹುಡುಗಿ ಯಾಕೆ ಸಾಯ್ಬೇಕು ಅನ್ನಿಸ್ತು ನಿನಗೆ? ಆ ಹುಡುಗಿನ ನನಗೆ ಭಾಳ ಡೇಂಜರಸ್ ಕಾಣಿಸಿಲ್ಲ. ಅದಕ್ಕೆ ಆಕೆ ಹಣಿಗೆ ಹೊಡೆದೇನ. ಯಾರನ್ನ ಕೇಳಿ ತೀರ್ಮಾನಕ್ಕೆ ಬಂದು ನೀನು? ಅಂದ್ರೆ ಅವ ಅಲ್ಲಿದಾನಲ್ಲ, ಅವ ಜೋತ್ ಬಿದ್ದು ಜಿಮ್ ಮಾಡಕತ್ತಾನ ಅನ್ಕೊಂಡೆನ. ಅವ ಅಲ್ಲಿಂದ ಬರೋಷ್ಟೊತ್ತಿಗೆ ನಾ ಹೊಡೋಕಿರ್ತೀನಲ್ಲ, ಅವ ಬಂದು ಏನು ಮಾಡ್ತಾನ ಅನ್ಕೊಂಡೆನ. ಮತ್ತು ಅವ ಅಲ್ಲಿ ಖರ್ಚಿ ಹಿಡ್ಕೊಂಡು ನಿಂತ ನನ್ನ ಕೈಯಾಗ.
ಅವ ಏನು ಮಾಡ್ತಾನ, ಅವ್ನು ನೆಗಡಿ ಆಗಿರ್ತೈತಿ, ಅದಕ್ಕೆ ಖರ್ಚು ಬಿಟ್ಕೊಂಡಿರ್ತಾನ ಅನ್ಕೊಂಡು ಸುಮ್ಮನೆ ಅದನ್ನ ಅವ ಸೀನಾಕತ್ತಾನ. ಅದ ರಗಡಾಗಿರ್ತದೆ ಅವಾಗ. ಮತ್ತು ಆಕೆ 8 ವರ್ಷದ ಹುಡುಗಿ ನಡರಾತ್ರಿಯಾಗ ಬಂದು ನಡಾರೊಳಗೆ ನಿಂತು ಏನು ಮಾಡ್ತಾಳೆ ಆಕೆ? ಬೀದಿ ದಿಬ್ಬದಾಗ ಬಂದು ಬುಕ್ ಓದ್ಕೊಂಡು ಕುಂದಿರ್ತಾಳೆ. ಆಕೆ ಬುಕ್ ಇಟ್ಕೊಂಬಂದಿರೋದು ನೋಡಾಕಿನ ಕ್ವಾಂಟಮ್ ಫಿಸಿಕ್ಸ್ ಅಂತ. 8 ವರ್ಷದ ಹುಡುಗಿಗೆ ಆ ಬುಕ್ ಬೇಕೇನು ಓದಕ್ಕೆ? ಅರ್ಥ ಐತೇನು ಅದಕ್ಕೆ? ನಾನು ಕೇಳಿದ್ರೆ ನಾ ಅದ ಹುಡುಗಿನ ಕರೆಕ್ಟ್ ಅಂತೀನಿ. ಇದಕ್ಕೆ ನೀವು ಮೆಚ್ಕೊಂಡು ನನಗೆ ಪ್ರಶಸ್ತಿ ಕೊಟ್ಟರು ಕೊಡ್ಬೋದು, ಏನಂತೀರಿ? ಇಲ್ಲಾಂದ್ರೆ ಆಕೆ ಕ್ಷಮೆ ಕೇಳ್ಬೇಕೇನ? ಕರೆಕ್ಟ್ ಹಣಿಗೆ ಹೊಡೆದಿನಲ್ಲ ನಾ ಅದನ್ನ. ಇವನಿಗೆ ಅಧಿಕಾರದ ಸಮಸ್ಯೆ ಭಾಳ ಐತಿ. ನನಗೂ ಅಷ್ಟ. ಆದ್ರೆ ಈ ಹುಡುಗ ಸೆಪ್ಲೋಪಾಯ್ಡ್ ಮ್ಯಾಗ ಓಡೋಗಿದ್ದ. ಬರಿಗಲ್ಲೇ ಬಾಸ್, ಆದ್ರೆ ಭಾಳ ಕಷ್ಟ ಇತ್ತದ. ನೀವೇನು ಮಾಡಕತ್ತೀರಿ ಅಂತ ಗೊತ್ತಿದ್ರೆ ಸಾಕು. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ವರ್ಷದ ಗೌರ್ಮೆಂಟ್ ಟ್ರೈನಿಂಗ್ನಾಗ ನಿಮ್ಮಂತರನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು. ನೀವೆಲ್ಲ ಈಗ ನನ್ನ ಜೋಡಿ ಬರಬೇಕು. ನಿಮಗಿನ ಒಂದು ಪರೀಕ್ಷೆ ಐತಿ, ಕಣ್ಣಿನ ಪರೀಕ್ಷೆ. ನೀ ಅಲ್ಲಿ ಹೊಂಟಿ? ಏನು ನಡಕತ್ತೈತಿ ಇಲ್ಲೆಲ್ಲ? 1950ರಾಗ ನಮ್ಮ ಗೌರ್ಮೆಂಟ್ ಒಂದು ಅಂಡರ್ ಫಂಡೆಡ್ ಏಜೆನ್ಸಿ ಸ್ಟಾರ್ಟ್ ಮಾಡಿದ್ರು. ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಬೇರೆ ಗ್ರಹಗಳ ಜೊತೆ ನಾವು ಸಂಪರ್ಕ ಬೆಳೆಸಿ ಅದ್ರ ಜೊತೆ ರೇಸ್ ಈ ಆಡ್ತೀವಿ. ಸಾಧನೆ ತುದಿ ನೋಡಿದ್ರ ನಿಮ್ಮ ಕಣ್ಣಿನ ಪರೀಕ್ಷೆನ ಏಲಿಯನ್ಸ್ ಬಿಟ್ಟು ಆ ಏಜೆನ್ಸಿನ ಎಲ್ಲರೂ ಮಸ್ಕೇರಿ ಮಾಡಿದ್ರು. ಇವ್ರು ಮಾರ್ಚ್ 2, 1960ನ್ಯಾಗ ನ್ಯೂಯಾರ್ಕ್ ಹೊರಗೆ ಸಂಪರ್ಕ ಮಾಡಿದ್ರು. ಒಂದೇ ರಾತ್ರಿ ನಾವು 9 ಮಂದಿ ಇದ್ವಿ. 7 ಏಜೆಂಟ್, ಒಬ್ಬ ಅಸ್ಟ್ರಾನಮರ್, ಮತ್ತೊಬ್ಬ ತಪ್ಪು ದಾರಿ ತಪ್ಪಿದ ಮಗ ಇದ್ದ. ಆ ಉದ್ದಲ್ ಮನ್ಸಿಗೆ ನೀವು ಹೂ ಕೊಟ್ಟಿದ್ದಾನೆ. ಈ ಕಡೆ ಅಲ್ಲೊಂದು ಗ್ರೂಪ್ ಐತೆ, ಇಂಟರ್ಗ್ಯಾಲಾಕ್ಟಿಕ್ ರೆಫ್ಯೂಜ್ ಅಂತ. ನಮ್ಮ ಭೂಮಿನ ಅಪಾಲಿಟಿಕಲ್ ಝೋನ್ ಅಂತ ಬಳಸ್ಬೇಕಂತಿದ್ರು. ಭೂಮಿ ಒಳಗೆ ಜೀವನ ಇಲ್ಲ ಅಂತಂದ್ರೆ, ನೀ ಕ್ಯಾಸಬ್ಲಾಂಕಾ ಮೂವಿ ನೋಡಿ ಏನ, ನಾಜೀಸ್ ತೆಗದ್ರ ಅದು ಒಂದಾಗಿರುತ್ತೆ. ನಾವು ಒಪ್ಪಿದ್ವಿ, ಆ ಸಾಕ್ಷಿ ಎಲ್ಲ ನಾವು ಮುಚ್ಚಿಟ್ವಿ. ಹಂಗಂದ್ರೆ ಇದ ಹಾರ ತಟ್ಟಿ ಅಂದಂಗ ಆಯ್ತು. ಈ ಫೋಟೋದಾಗ ಐತಲ್ಲ ಇದು. ಮುಚ್ಚಾಕ ಮಾಡಿದ್ರು ಅದನ್ನ. ರಾಣಿ ಆಡಳಿತ ಒಳಗೆ ಹಿಡಿದಿಟ್ಕೋಬೇಡ್ದಿತ್ತು. ವರ್ಷಕ್ಕೊಮ್ಮೆ ಮನುಷ್ಯರ ಜಾತಿ ಇಲ್ಲಾರ್ದವ್ರು ಬರ್ತಾರ, ನಮ್ಮ ಜೊತೆ ಗೊತ್ತಿಲ್ಲಾರ್ದಂಗೆ ಇರ್ತಾರ. ಕ್ಷಮೆ ಇರ್ಲಿ, ನೀ ಏನೋ ಹೇಳಕತ್ತಿದ್ದಿ, ನಾ ಅದನ್ನ ಬಿಟ್ಟು ಮತ್ತೆ ಏನೋ ಮಾತಾಡಕತ್ತೀನಿ. ಲಾಸ್ಟ್ ಟೈಮ್ ಕ್ಯಾಟ್ ಸ್ಕ್ಯಾನ್ ಯಾವಾಗ ಮಾಡಿಸ್ಕೊಂಡಿದ್ದೀನಿ? 6 ತಿಂಗಳಿಂದ ಕಂಪನಿ ಪಾಲಿಸಿ ಇತ್ತು. ಹಂಗಂದ್ರೆ ನೀ ಇನ್ನೊಂದು ಅಪಾಯಿಂಟ್ಮೆಂಟ್ ತಗೋಬೇಕು ಅನ್ಕೋತೀನಿ. ಕೇಳಿಲಿ, ಆ ಜೆಡ್ ಹೇಳೋ ಇವತ್ತು ಭಾಳ ಚಲೋ ಇತ್ತು ದಿನ ಅಂತ ಹೇಳಿ. ಈ ಫೋಟೋ ಎಲ್ಲ ಚಲಾಗಿದ್ದು ಮೇನ್ ಡೋರ್ ಇಲ್ಲಿ ಐತಿಲಿ. ಹೌದಾ? ನಾ ಕಾಫಿ ಕೊಡಕೊಂಡೆ, ನೀ ಕಾಫಿ ಕುಡಿತಿ? ಬೇಡ, ಕಾಫಿ ಕುಡಿಯಂಗಿಲ್ಲ. ಏನ್ ಮಾಡತ್ತಿರ್ಲೇ ಮಕ್ಕಳ? ಅದು DK ಫಾಲಲ್ಲಿ ನಂಗೆ ಇದನ್ನ ಹೇಳಕ್ ಹೋಗ್ಬೇಡ, ನೀ ಬರೀ ಪೌಡರ್ ಅಷ್ಟ ಐತಂತ ಕ್ರೀಮ್ ಒಳಗಲ್ದ. ಅದು ಚಲೋ ಐತಿ. ನೀವೆಲ್ರೂ ಕರೆಕ್ಟ್ ಅದಿರಲ್ಲ? ಆದ್ರೂ ಭಾಳ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಆಯ್ತು, ನಿಂಗೆ ಕಾಫಿ ಬೇಡ ಅನ್ಸತೈತೆ. ಆಯ್ತಲೇ ಹುಡ್ಗ, ಇಲ್ಲೈತ್ ನೋಡಿ ಡೀಲ್. ನಾನು ನಿನ್ಗೊಂದು ಟೈಮ್ ಕೊಡ್ತೀನಿ. 1500 ಎಲೆನ್ ಅದಾವ ಈ ಪ್ಲಾನೆಟ್ ಒಳಗೆ. ಈ ಹಾಲಿವುಡ್ ಸಿನಿಮಾನ ಜವಾರಿ ಭಾಷೆಯಲ್ಲಿ ಪೂರ್ತಿಯಾಗಿ ನೋಡಲು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್ OTT.